ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ಮತ್ತೊಮ್ಮೆ ನಾವು ರೋಮನ್ ನಂಬರ್ 3ಯಲ್ಲಿ ಇಂಡೈರೆಕ್ಟ್ ಕ್ವಶನ್ಸು ಅಂದರೆ ಇಂಡೈರೆಕ್ಟ್ ಕ್ವಶನ್ಸ್ನ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ನಾನು ಇಂಡೈರೆಕ್ಟ್ ಕ್ವಶನ್ಸು ಅಂದರೆ ಪರೋಕ್ಷ ಪ್ರಶ್ನೆಗಳು ಮತ್ತು ಇಂಡೈರೆಕ್ಟು ಸ್ಪೀಚ್ ಅಂದರೆ ಪರೋಕ್ಷ ಮಾತುಗಳ ಬಗ್ಗೆ ಕೂಡ ಹೇಳ್ತಾ ಇದ್ದೀನಿ. ದಯವಿಟ್ಟು ನೋಡ್ಕೊಳ್ಳಿ ಅಂತ ನಿಮಗೆ ಹೇಳ್ಕೊಳ್ತಾ ಇದ್ದೀನಿ. ಇಂಡೈರೆಕ್ಟು ಸ್ಪೀಚು ಅಂದರೆ ಕನ್ನಡದಲ್ಲಿ ಪರೋಕ್ಷ ಮಾತು ಅಂತ ಆಗುತ್ತೆ. ಇಲ್ಲಿ ಡೈರೆಕ್ಟ್ ಕ್ವಶನ್ಸು ಅಥವಾ ನೇರ ಪ್ರಶ್ನೆಗಳು ಇರುವುದಿಲ್ಲ, ಆದರೆ ಕೇವಲ ಸ್ಟೇಟ್ಮೆಂಟ್ಗಳು ಮಾತ್ರ ಇರ್ತವೆ. ಸ್ಟೇಟ್ಮೆಂಟ್ ಅಂದರೆ ಹೇಳಿಕೆಗಳು ಅಂತ ಆಗುತ್ತೆ, ಅವುಗಳು ಮಾತ್ರ ಇರ್ತವೆ. ಇಲ್ಲಿ ಮುಂದುವರೆದು ಇಂಪರೇಟಿವ್ ಕ್ವಶನ್ಸು ಅಂದರೆ ಕಡ್ಡಾಯ ಪ್ರಶ್ನೆಗಳು ಇರ್ತವೆ. ಜೊತೆಗೆ ಎಕ್ಸ್ಕ್ಲಾಮೇಟರೀಸ್ ಅಂದರೆ ಆಶ್ಚರ್ಯ ಸೂಚಕ ಶಬ್ದಗಳು ಅಥವಾ ವಾಕ್ಯಗಳು ಇರ್ತವೆ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಸ್ಟೇಟ್ಮೆಂಟ್ಸ್ ಅಂದರೆ ಹೇಳಿಕೆಗಳು ಕೂಡ ಇರ್ತವೆ ಅಂತ ಹೇಳ್ತಾ ಇದ್ದೀನಿ. ಆದರೆ ಇಲ್ಲಿ ನೋಡ್ಕೊಳ್ಳಿ, ಹೂ, ಹೂಸ್, ಹೂಮ್ ಎನ್ನುವ ಪದಗಳನ್ನ ನಾವು ಉಪಯೋಗ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತಾಗಲಿ ಅಂತ ಎಕ್ಸಾಂಪಲ್ ನಂಬರ್ 1 ಹೇಳ್ತಾ ಇದ್ದೀನಿ. ಎಕ್ಸಾಂಪಲ್ ನಂಬರ್ 1ನಲ್ಲಿ ಹೂಸ್ ಬುಕ್ ಈಸ್ ದಿಸ್ ಅಂದರೆ ಈ ಪುಸ್ತಕ ಯಾರದು, ಇದು ಸಾಮಾನ್ಯವಾಗಿ ಕೇಳ್ತೀವಿ. ಆದರೆ ನಾವು ಹೂ, ಹೂಸ್, ಹೂಮು ಎನ್ನುವ ಪದಗಳನ್ನ ನಾವು ಸಮಯಕ್ಕೆ ಸಂದರ್ಭಕ್ಕೆ ಬೇರೆ ಬೇರೆಯಾಗಿ ಉಪಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಹೇಳಿದ ಕ್ವಶನ್ಸು ಇಂಟ್ರೋಗೇಟಿವ್ ಪ್ರೊನೌನ್ ಆಗುತ್ತೆ. ಇಂಟ್ರೋಗೇಟಿವ್ ಅಂದರೆ ಪ್ರಶ್ನಾರ್ಹ ಸರ್ವನಾಮ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಉತ್ತರವನ್ನು ಮುಂದೆ ಹೇಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಕೊಳ್ಳಿ, ಐ ಡೋಂಟ್ ನೋ ಹೂಸ್ ಬುಕ್ ದಿಸ್ ಈಸ್ ಅಂದರೆ ಇದು ಯಾರ ಪುಸ್ತಕವೇನೋ ನನಗೆ ಗೊತ್ತಿಲ್ಲ ಅಂತ ಆಗುತ್ತೆ. ಇದು ರಿಲೇಟಿವ್ ಪ್ರೊನೌನ್ ಅಂದರೆ ಸಂಬಂಧಪಟ್ಟ ಸರ್ವನಾಮ ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ಹೂ ಎನ್ನುವುದು ಸಬ್ಜೆಕ್ಟಿವ್ ಫಾರ್ಮ್ ಅಂದರೆ ಕರ್ತವ್ಯನ ಬದಲಾಗಿ ಉಪಯೋಗ ಮಾಡಬೇಕಾಗುತ್ತೆ. ನೀವು ಸಾಮಾನ್ಯವಾಗಿ ಹೂ ಅಂದರೆ ಯಾರು ಅಂತ ತಿಳ್ಕೊಂಡಿದ್ದೀರಾ. ಅದೇ ಹೂ ಎನ್ನುವುದು ಸಬ್ಜೆಕ್ಟು ಅಂದರೆ ವಾಕ್ಯದ ಪ್ರಾರಂಭದಲ್ಲಿ ಇರುವ ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟು ಇಂಗ್ಲೀಷಲ್ಲಿರುತ್ತೆ. ಇಲ್ಲಿ ಸಬ್ಜೆಕ್ಟ್ನ ಬದಲಾಗಿ ನಾವು ಹೂ ಅಂತ ಉಪಯೋಗ ಮಾಡಬೇಕಾಗುತ್ತೆ. ಹಾಗೆ ಮುಂದುವರೆದು ಹೂಮ್ ಅಂದರೆ ಆಬ್ಜೆಕ್ಟ್ ಫಾರ್ಮ್ ಅಂದರೆ ಕರ್ಮದ ಬದಲಾಗಿ ಇದನ್ನ ಉಪಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಹೂಸ್ ಎನ್ನುವುದು WHOSE ಹೂಸ್ ಎನ್ನುವುದು ಆಬ್ಜೆಕ್ಟಿವ್ ಫಾರ್ಮ್. ಯಾವಾಗ ಉಪಯೋಗ ಮಾಡಬೇಕಂದ್ರೆ ವಾಕ್ಯದಲ್ಲಿ ಈಸು, ಅರು, ಇಟ್ಸು, ತೆಮ್ಮು ಬದಲಿಗೆ ಹೂಸು ಎನ್ನುವುದನ್ನು ಉಪಯೋಗ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತಾಯಿತು ಇಲ್ಲ ಗೊತ್ತಿಲ್ಲ, ಆದರೆ ನಿಮಗೆ ಒಂದಷ್ಟು ಎಕ್ಸಾಂಪಲ್ ಕೊಟ್ಟು ಹೇಳಿದಾಗ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸಾಂಪಲ್ಸ್ಗಿಂತ ಮೊದಲು ನಮಗೆ ಗೊತ್ತಾಗಲಿ ಅಂತ ಸ್ವಲ್ಪ ಸಂಕ್ಷಿಪ್ತ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹೂ ಅಂತ ಇದ್ದಾಗ ಅದನ್ನು ಕೇವಲ ಮನುಷ್ಯರಿಗೆ ಮಾತ್ರ ಬಳಸಬೇಕಾಗತ್ತೆ. ಹೂ ಅಂದರೆ ಯಾರು ಅಂತ ಆಗುತ್ತೆ. ಹಾಗೆ ವಾಕ್ಯದಲ್ಲಿ ಹೂ ಅನ್ನುವುದು ಯಾರ ಅಂತಲೂ ಕೂಡ ಅವರ ಅಂತಲೂ ಕೂಡ ಆಗುತ್ತೆ. ಯಾರ ಅನ್ನೋದು ಕ್ವಶನ್ನು, ಅವರ ಅನ್ನೋದು ಸ್ಟೇಟ್ಮೆಂಟ್ ಬರುತ್ತೆ ಅಂತ ಹೇಳ್ತಿದ್ದೀನಿ. ಯಾವಾಗ ಅಂತ ಮುಂದೆ ಹೇಳ್ತೀನಿ. ವಿಚ್ ಎನ್ನುವುದನ್ನು ಉಪಯೋಗ ಮಾಡಬೇಕಾದ್ರೆ ನಿಮ್ಗೆ ಗೊತ್ತು, ವಿಚ್ ಅಂದರೆ ಎಲ್ಲಿ ಅಥವಾ ಯಾರಿಗೆ ಅಂತ ಆಗುತ್ತೆ. ವಿಚ್ ಅಂದರೆ ಸಾಮಾನ್ಯವಾಗಿ ವಿಚ್ ಅಂದರೆ ಯಾವುದು ಅಂತ ಆಗುತ್ತೆ. ಜೊತೆಗೆ ಇಲ್ಲಿಗೆ ಅಂತ ಕೂಡ ಆಗುತ್ತೆ. ಅದೇ ನಾನು ಈಗ ಹೇಳಿದಿರೋ ವಿಚ್ಚು ಇದನ್ನು ನಾವು ಪ್ರಾಣಿಗಳಿಗೆ ಮತ್ತು ಸ್ಥಳಗಳಿಗೆ ಉಪಯೋಗ ಮಾಡಿ ಹೇಳಬೇಕಾಗುತ್ತೆ ಅಂತ ಹೇಳ್ತಾಯಿದ್ದೀನಿ. ಅದಕ್ಕೆ ನೋಡಿ ತಿಳ್ಕೊಳ್ಳಿ, ಒಂದು ವಾಕ್ಯವನ್ನು ಇನ್ನೊಂದು ವಾಕ್ಯದೊಂದಿಗೆ ಜೋಡಿಸಿದಾಗ ಮಾತ್ರ ನಾವು ಮೊದಲ ವಾಕ್ಯದ ಕೊನೆಯ ಪದ ಎರಡನೇ ವಾಕ್ಯದ ಮೊದಲ ಪದವೊಂದಕ್ಕೆ ಹೊಂದಿಕೆ ಆದರೆ ಅಥವಾ ಜೋಡಣೆ ಆದರೆ ಎರಡನೇ ವಾಕ್ಯದಲ್ಲಿ ಬರುವ ಐ, ವಿ, ಯು, ಈ, ಸಿ, ದೇ ಇದ್ದಾಗ ಹೂ ಅನ್ನೋದನ್ನು ಉಪಯೋಗ ಮಾಡಿಕೊಂಡು ನಾವು ಎರಡು ವಾಕ್ಯಗಳನ್ನ ಒಂದೇ ವಾಕ್ಯದಲ್ಲಿ ಹೇಳಲಿಕ್ಕೆ ಬರುತ್ತೆ ಅಂತ ಹೇಳ್ತಿದ್ದೀನಿ. ನಿಮಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಎಕ್ಸಾಂಪಲ್ ಕೊಟ್ಟಾಗ ಗೊತ್ತಾಗಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನೋಡಿ. ಹಾಗೆಯೇ ಒಂದು ಎರಡನೇ ವಾಕ್ಯದ ಆಬ್ಜೆಕ್ಟಿವ್ ಅಂದರೆ ವಿಶೇಷಣಗಳ ಬದಲಾಗಿ ನಾವು ಮೈ, ಅವರು, ಹಿಸು, ಹರು ಮತ್ತು ದೇರ್ಗಳು ಬಂದಾಗ ಅವುಗಳ ಬದಲಾಗಿ ಹೂಸ್ ಅಂತ ಉಪಯೋಗ ಮಾಡಬೇಕು ಅಂತ ಹೇಳ್ತಾಯಿದ್ದೀನಿ. ಹಾಗೆ ಆಬ್ಜೆಕ್ಟಿವ್ ರೂಪಗಳಾದ ಅಂದರೆ ಕರ್ತೃ, ಕರ್ಮ, ಕ್ರಿಯೆ ಅಂತಿದೆಯಲ್ಲ, ಇಲ್ಲಿ ಕರ್ಮ
ಸಾರಿ ಆಬ್ಜೆಕ್ಟಿವ್ ರೂಪಗಳಾದ ಮೀ, ಅಸ್, ಯು, ಹಿಮ್, ದಮ್ಗಳ ಬದಲಾಗಿ ನಾವು ಹೂಮನ್ನು HWHOM ಉಪಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಇದೆಲ್ಲ ಹೇಳಿದ್ದು ನಿಮಗೆ ಗೊತ್ತಾಯಿತು ಇಲ್ಲ ಗೊತ್ತಿಲ್ಲ, ಎಕ್ಸಾಂಪಲ್ ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಅದಕ್ಕೋಸ್ಕರ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ಎಕ್ಸಾಂಪಲ್ಲು ನಂಬರ್ 1 ಹೇಳ್ತಾ ಇದ್ದೀನಿ. ಐ ಹ್ಯಾಡ್ ಎ ಫ್ರೆಂಡ್, ಈ ವಾಸ್ ಇಂಟೆಲಿಜೆಂಟ್. ಅಂದರೆ ನನಗೆ ಒಬ್ಬ ಗೆಳೆಯನಿದ್ದ, ಅವನು ಬುದ್ಧಿವಂತನಾಗಿದ್ದ. ಅದನ್ನು ನಾವು 2 ವಾಕ್ಯಗಳನ್ನ ಜೋಡಿಸ್ಬೇಕಾದ್ರೆ ಹೂ ಅಂತ ಬರುತ್ತೆ, ಹೇಗೆ ಬರ್ತದೆ ನೋಡ್ಕೊಳ್ಳಿ. ಐ ಹ್ಯಾಡ್ ಎ ಫ್ರೆಂಡ್ ಹೂ ವಾಸ್ ಇಂಟೆಲಿಜೆಂಟ್. ಇಲ್ಲಿ ಹೂ ಅನ್ನೋದು ಕ್ವಶನ್ ಅಲ್ಲ, ಬದಲಾಗಿ ಅವನು ಅಂತ ಆಗುತ್ತೆ. ಮುಂದುವರೆದು ಎಕ್ಸಾಂಪಲ್ ನಂಬರ್ 2 ನೋಡ್ಕೊಳ್ಳಿ. ಈ ಬಾಟ್ ಎ ಬುಕ್, ಇಟ್ ವಾಸ್ ನೈಸ್. ಅಂದರೆ ಇಲ್ಲಿ ಕನ್ನಡದಲ್ಲಿ ಅವನು ಪುಸ್ತಕವೊಂದನ್ನು ಖರೀದಿದಂತಾಗುತ್ತೆ. ಹಾಗೆ ಮುಂದುವರೆದು ಅದು ತುಂಬ ಚೆನ್ನಾಗಿತ್ತು ಅಂತ ಹೇಳಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. 2 ಸೆಂಟೆನ್ಸ್ ಇದೆ, ಇದು 2 ವಾಕ್ಯಗಳಿದೆ. ನಾನು ಒಂದೇ ವಾಕ್ಯ ಮಾಡ್ತಾ ಇದ್ದೀನಿ, ಅದೇ 2 ಸೆಂಟೆನ್ಸನ್ನು ಒಂದೇ ಸೆಂಟೆನ್ಸ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈ ಬಾಟ್ ಎ ಬುಕ್ ವಿಚ್ ವಾಸ್ ನೈಸ್. ಇಲ್ಲಿ ವಿಚ್ಚು ಎನ್ನುವುದನ್ನು ಉಪಯೋಗ ಮಾಡಿದ್ದೀನಿ. ಫಸ್ಟ್ ಎಕ್ಸಾಂಪಲಲ್ಲಿ ಹೂ ಅಂತ ಉಪಯೋಗ ಮಾಡಿದ್ದೀನಿ. ಅಲ್ಲಿ ಯಾರು ಅಂತಿದೆ, ಯಾರಲ್ಲ ಅವರಂತ ಆಗುತ್ತೆ. ಯಾರಲ್ಲ ವಾಕ್ಯದಲ್ಲಿ ಹೂ, 2 ವಾಕ್ಯಗಳ ಮಧ್ಯೆ ಹೂ ಬಂದಾಗ ಅವರ ಅಂತಾಗುತ್ತೆ, ಅವನ ಅಂತಾಗುತ್ತೆ, ಅವಳ ಅಂತಾಗುತ್ತೆ. ಅವರ ಕೂಡ ಅವರ ಅಂತಲೂ ಅರ್ಥ ಬರುತ್ತೆ. 2 ಎಕ್ಸಾಂಪಲಲ್ಲಿ ವಿಚ್ ಅಂತ ಹೇಳಿದಾಗ ಅದು ಯಾರ್ದು ಅಂತ ಕ್ವಶನ್ ಮಾಡಿದಾಗ ಗೊತ್ತಾಗುತ್ತೆ. ಕ್ವಶನ್ ಮಾಡುವಾಗ ವಿಚ್ ಅಂತ ಯೂಸ್ ಮಾಡ್ತೀವಿ, ಆದರೆ ಇಲ್ಲಿ ವಿಚ್ ಅಂತ 2 ವಾಕ್ಯಗಳ ಮಧ್ಯೆ ಬಂದಾಗ ಅದು ವಿಚ್ ಅಂದರೆ ಅದರ, ಅದು ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮುಂದುವರೆದು ಎಕ್ಸಾಂಪಲ್ ನಂಬರ್ 3 ನೋಡ್ಕೊಳ್ಳಿ. ಐ ನೋ ಎ ಬಾಯ್, ಐ ನೋ ಎ ಬಾಯ್ ಫುಲ್ ಸ್ಟಾಪ್ ಹಿಸ್ ಪೇರೆಂಟ್ಸ್ ವರ್ ಡೆಡ್. ಅಂದರೆ ನನಗೆ ಒಬ್ಬ ಹುಡುಗ ಗೊತ್ತು, ಆ ಹುಡುಗನ ಪೋಷಕರು ನಿಧನವಾಗಿದ್ದರು ಅಂತ ಹೇಳ್ಬೇಕಾದ್ರೆ ಕನ್ನಡ ಇಂಗ್ಲೀಷ್ ಹೇಳಬೇಕು. ಐ ನೋ ಎ ಬಾಯ್ ಹೂಸ್ ಪೇರೆಂಟ್ಸ್ ವರ್ ಡೆಡ್. ಇಲ್ಲಿ ಹೂಸು ಅಂದರೆ ಅವನ ಅಥವಾ ಅವಳ ಅಥವಾ ಅವರ ಅಂತ ಆಗುತ್ತೆ, ನೋಡ್ಕೊಳ್ಳಿ. ಮುಂದುವರೆದು ಎಕ್ಸಾಂಪಲ್ ನಂಬರ್ 4 ಹೇಳ್ತಾ ಇದ್ದೀನಿ. ಈ ಲವ್ಡ್ ಎ ಗರ್ಲ್, ಹಿ ಮ್ಯಾರಿಡ್ ಹರ್. ಈ ಲವ್ಡ್ ಎ ಗರ್ಲ್, ಹಿ ಮ್ಯಾರಿಡ್ ಹರ್. 2 ಸೆಂಟೆನ್ಸ್ ಇದೆ. ಅಂದರೆ ಕನ್ನಡದಲ್ಲಿ ಅವನು ಒಬ್ಬ ಹುಡುಗಿಯನ್ನು ಪ್ರೀತಿಸಿದ, ಅವನು ಅವಳನ್ನೇ ಮದುವೆಯಾದ ಅಂತ ಹೇಳಲಿಕ್ಕೆ 2 ವಾಕ್ಯಗಳಿವೆ. 2 ವಾಕ್ಯಗಳನ್ನ ಒಟ್ಟಿಗೆ ಮಾಡಬೇಕಾದ್ರೆ ನಾವು ನೋಡ್ಕೊಳ್ಳಿ. ಈ ಲವ್ಡ್ ಎ ಗರ್ಲ್ ಹೋಮ್ ಈ ಮ್ಯಾರಿಡ್. ಅಂದರೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಅವನು ಒಂದು ಹುಡುಗಿಯನ್ನು ಪ್ರೀತಿಸಿದ, ಹಾಗೆ ಅವನು ಅವಳನ್ನೇ ಮದುವೆಯಾದ ಅಂತ ಹೇಳ್ಬೇಕಾದ್ರೆ ಇಲ್ಲಿ WHOM ಅಂದರೆ ಅವಳನ್ನೇ ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತೀನಿ, ಹೂ ಅಂದರೆ ಅವನ, ಅವಳ, ಅವರ, ಅದರ ಅಂತ ಆಗುತ್ತೆ. ಹಾಗೆ ವಿಚ್ ಅಂದರೆ ಇಲ್ಲಿ ಅಂತ ಅಲ್ಲ, ಅದರ ಅಂತ ಆಗುತ್ತೆ. ಸಾರಿ ಅಲ್ಲಿ ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಅಲ್ಲ, ಅಲ್ಲಿ ಅಂತ ಆಗುತ್ತೆ, ಮತ್ತು ಅದು ಅಂತ ಕೂಡ ಅರ್ಥ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಆದರೆ 2 ವಾಕ್ಯಗಳು ಒಂದಕ್ಕೊಂದು ಲಿಂಕ್ ಇದ್ದರೆ, ಒಂದಕ್ಕೊಂದು ಜೋಡಣೆ ಇದ್ದಾಗ ಮಾತ್ರ ಇವುಗಳನ್ನ ಉಪಯೋಗ ಮಾಡಿದರೆ ಅರ್ಥ ಸರಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಮುಂದುವರೆದು ಊಸ್ ಅಂತಿದೆ. ಇಲ್ಲಿ ಊಸ್ ಅಂದರೆ 2 ವಾಕ್ಯಗಳನ್ನ ನಡುವೆ ಊಸ್ ಬಂದಿದೆ. ಅಂದರೆ ಇಲ್ಲಿ ಹೇಳ್ತಾ ಇರೋದು ಊಸ್ ಅಂದರೆ ಅವರು ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಊಸ್ ಅಂದರೆ ಅವನ ಅಂತ ಆಗುತ್ತೆ, ಅವರು ಅಂತ ಆಗುತ್ತೆ, ಅವಳ ಅಂತ ಕೂಡ ಆಗುತ್ತೆ. ದಯವಿಟ್ಟು ನೋಡ್ಕೊಳ್ಳಿ. ಮುಂದುವರೆದು ಎಕ್ಸಾಂಪಲ್ ನಂಬರ್ 4 ಹೂಮ್ ಅಂತ ಹೇಳಿದಲ್ಲ, ಹೂಮ್ ಅಂದರೆ ಅವನ ಅಥವಾ ಅವಳ ಅಥವಾ ಅದನ್ನ ಅಥವಾ ಹೇಳ್ಬೋದು. ಇಷ್ಟೊತ್ತಿಗೆ ನಿಮಗೆ ಸ್ವಲ್ಪ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಇದು ನಿಮಗೆ ಎಕ್ಸಾಂಪಲ್ಸ್ ಟುಮಾರೋ. ಅಂದರೆ ಉಳಿದ ಎಕ್ಸಾಂಪಲ್ಸ್ನ ಅಥವಾ ಉಳಿದ ಉದಾಹರಣೆಗಳನ್ನ ನಾಳೆ ನೋಡೋಣ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಅಂದರೆ ನಾಳೆ ಬಗ್ಗೆ ಮತ್ತೆ ಸಿಗೋಣ. ಆಗ ನೋಡ್ತಿರುವ ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಪರೋಕ್ಷ ಮಾತುಗಳ ಬಗ್ಗೆ ನೋಡೋಣ, ತಿಳಿಯೋಣ ಮತ್ತು ಕಲಿಯೋಣ. ನೋಡ್ತಾ ಇರೋರು ದಯವಿಟ್ಟು ಪೂರ್ತಿಯಾಗಿ ನೋಡಿ, ಅಂದರೆ ನಿಮ್ಗೆ ಗೊತ್ತಾಗುತ್ತೆ, ತಿಳ್ಕೊಂಡಾದ್ಮೇಲೆ ಡಿಫ್ರೆಂಟಾಗಿ ಬುದ್ಧಿವಂತ ಆಗ್ತೀರಾ. ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ವೆರಿ ಮಚ್.